Hello my dear students and viewers, welcome back to my YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ 2 ಮ್ಯಾಥಮೆಟಿಕ್ಸ್ ಕ್ಲಾಸ್ 10 ಪಾಲಿನಾಮಿಯಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. My dear students, in our previous video we have discussed about the first chapter in mathematics. Now we will move on to the second chapter, that is polynomials. ಮಕ್ಕಳೇ, ಈಗ polynomials, this you have learnt in your lower classes like 9th standard, so you know very well about these polynomials. Even with more concepts you are going to learn in the 10th standard. Okay, so let's we try to recall what we have learned about polynomials. ಮಕ್ಕಳೇ, ಮೊದಲು ಕೆಲವೊಂದು ಬೇಸಿಕ್ ಡೆಫಿನೇಷನ್ಸ್ ಗಳನ್ನ ನೋಡೋಣ. ಈಗ ನಮಗೆ ಮೊದಲು ಪಾಲಿನಾಮಿಯಲ್ಸ್. ಓಕೆ, ಪಾಲಿನಾಮಿಯಲ್ಸ್. ಈಗ ಪಾಲಿನಾಮಿಯಲ್ಸ್ ಅಂತ ಹೇಳಿದ್ರೆ ಏನು ನೋಡೋಣ. ಆ ಪಾಲಿನಾಮಿಯಲ್ ಈಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ನಮಗೆ ಗೊತ್ತಿದೆ ಆ ಪಾಲಿನಾಮಿಯಲ್ ಈಸ್ ಆನ್ algebraic expression made of variables and constant. Okay, so ಈಗ ಒಂದು ಕಂಡೀಷನ್ ಇದೆ, where variables have only whole numbers, where variables have only whole numbers. ಓಕೆ, ಇದನ್ನ ನೀವು ಲೋಯರ್ ಕ್ಲಾಸಸ್ ಅಲ್ಲೂ ಕಲ್ತಿದ್ದೀರಾ ಮಕ್ಕಳೇ, ಪಾಲಿನಾಮಿಯಲ್ಸ್ ಡೆಫಿನೇಷನ್. ಈಗ ನಮಗೆ ಇದರಲ್ಲಿ ಆ ಪಾಲಿನಾಮಿಯಲ್ ಇಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಅಂದ್ರೆ ಒಂದು ತರ ಈಕ್ವೇಶನ್ ತರ ಇರುತ್ತೆ ನೋಡಿ. ಎಲ್ಲಾ ಪಾಲಿನಾಮಿಯಲ್ಸ್ ಆಲ್ಜಿಬ್ರಾಯಿಕ್ ಈಕ್ವೇಶನ್ಸ್ ಗಳಾಗಿರುತ್ತೆ, ಬಟ್ ಆಲ್ ಆಲ್ಜಿಬ್ರಾಯಿಕ್ ಈಕ್ವೇಶನ್ಸ್ ಆರ್ ನಾಟ್ ಪಾಲಿನಾಮಿಯಲ್ಸ್. ಇದು ನಾವು ಕೈಕೊಂಡಿರಬೇಕು. ಈಗ ನಮಗೆ ವೇರಿಯೇಬಲ್ಸ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು ಅವು ಗೊತ್ತಿದೆ, ನಾವು ಎಕ್ಸ್ಪ್ರೆಷನ್ಸ್ ಅಲ್ಲಿ ನೋಡೋಣ. ಈಗ ನೆಕ್ಸ್ಟ್ ನಮಗೆ ಪಾಲಿನಾಮಿಯಲ್ಸ್ ಅಲ್ಲಿ ವಿ ಆರ್ ಹ್ಯಾವಿಂಗ್ 3 ಬೇಸಿಕ್ ಟೈಪ್ಸ್ ಅನ್ಕೊಳ್ಳೋಣ. ಓಕೆ, ಸೊ ನಂಬರ್ 1, ನಾಟ್ ಓನ್ಲಿ 3 ಬಟ್ 3 ಬೇಸಿಕ್ ಅನ್ಕೊಳ್ಳೋಣ. ಈಗ ಮೊದಲನೇದು ಬಂದು ನಮಗೆ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಅಲ್ಲಿ ನೋಡೋಣ. ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಅಲ್ಲಿ ಫಸ್ಟ್ ಒನ್ ಇಸ್ ಲೀನಿಯರ್ ಪಾಲಿನಾಮಿಯಲ್. ಈಗ ನೀವು ಇದನ್ನು ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ, ಇಸ್ಂಟ್ ಇಟ್? ಸೊ ಏನ್ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ, ಆ ಪಾಲಿನಾಮಿಯಲ್ ಓಕೆ ಆಫ್ ಡಿಗ್ರಿ 1, ಹೈಯೆಸ್ಟ್ ಪವರ್ ಏನಾಗಿರ್ಬೇಕು, 1 ಆಗಿರಬೇಕು. ಸೊ ಈಗ ನೀವು ಇದನ್ನ ಸಿಂಪಲ್ ಆಗಿ ಇದರ ಒಂದು ಡೆಫಿನೇಷನ್ ಏನ್ ಬರೀಬೇಕು, ಆ ಪಾಲಿನಾಮಿಯಲ್ ಆಫ್ ಡಿಗ್ರಿ 1. ಓಕೆ, ಆ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಅಂತ ಬರೀಬೇಕು. ಇದು ಏನಾಗಿರುತ್ತೆ, ಲೀನಿಯರ್ ಪಾಲಿನಾಮಿಯಲ್ ಆಗಿರುತ್ತೆ. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್, ಮೊದಲು ಅದರ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್, ಲೀನಿಯರ್ ಪಾಲಿನಾಮಿಯಲ್ ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ನೋಡೋಣ. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax plus b. ಓಕೆ, ax plus b, ಕ್ಲಿಯರ್? ಓಕೆ, ಇಲ್ಲಿ ನಾವು a is not equal to 0 ಕಂಡೀಷನ್ ಇರುತ್ತೆ. ಇದು ಲೀನಿಯರ್ ಈಕ್ವೇಶನ್ ನ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ಇಲ್ಲಿ ನಮಗೆ ಗೊತ್ತಿದೆ x ಅನ್ನೋದು ನಮಗೆ ವೇರಿಯೇಬಲ್, a ಅನ್ನೋದು ಕೋಎಫಿಷಿಯಂಟ್, b ಅನ್ನೋದು ಒಂದು ಕಾನ್ಸ್ಟೆಂಟ್. ಓಕೆ, ಈಗ ನಾವು ಇದರಲ್ಲಿ ಲೀನಿಯರ್ ಈಕ್ವೇಶನ್ ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ, ನಾವು ಈಗ 5x ಅಂತ ಬರ್ತೀವಿ ನೋಡಿ. ದಿಸ್ ಈಸ್ ಒನ್ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಬಿಕಾಸ್ x ನ ಪವರ್ 1 ಇದೆ, ಹೈಯೆಸ್ಟ್ ಪವರ್ ಇಸ್ 1. ಓಕೆ, ನಾವು ಹಾಗೆ -5m, x ಜಾಗದಲ್ಲಿ m ಇದೆ. ಓಕೆ, ಇಲ್ಲಿ ನಮಗೆ ಏನಾಗಿರುತ್ತೆ, ಲೀನಿಯರ್ ಪಾಲಿನಾಮಿಯಲ್ ಹೈಯೆಸ್ಟ್ ಪವರ್ ಮಾತ್ರ ನೋಡಿ, ನೀವು ವೇರಿಯೇಬಲ್ ನೋಡ್ಬಿಡಿ, ಹೈಯೆಸ್ಟ್ ಪವರ್ ಇಸ್ 1. ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಡಿಗ್ರಿ ಎಷ್ಟಾಗಿರಬೇಕು, 1 ಆಗಿರಬೇಕು. ಓಕೆ, ಸೊ ಇವೆಲ್ಲ ನಮಗೆ 1 ಮಾರ್ಕ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಗಮನಿಸಿ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇದರಲ್ಲಿ ನೀವು ಫಸ್ಟ್ ಪಾಯಿಂಟ್ ಬರೀಬೇಕು, ಆ ಪಾಲಿನಾಮಿಯಲ್ ಆಫ್ ಡಿಗ್ರಿ. ಕ್ವಾಡ್ರಾಟಿಕ್ ಅಂತ ಹೇಳಿದ್ರೆ ನಮಗೆ ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿದೀವಿ, 2 ಆಗಿರಬೇಕು. ಓಕೆ, ಡಿಗ್ರಿ ಎಷ್ಟಾಗಿರ್ಬೇಕು, ಅದು 2 ಆಗಿರಬೇಕು, ಇಸ್ಂಟ್ ಇಟ್? ಈಗ ಇದರ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ನೋಡೋಣ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಏನಾಗಿರ್ಬೇಕು ಅದು ಅಂತ ಹೇಳಿದ್ರೆ, ax² plus bx plus c. ಓಕೆ, ಸೇಮ್ ಕಂಡೀಷನ್, a is not equal to 0. ಈಗ x ನ ಪವರ್ ನೋಡಿ, x ನ ಪವರ್ 2. ಓಕೆ, ಇದನ್ನ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೀವಿ. ಇಲ್ಲಿ x ಪವರ್ 1 ಇದೆ, ಗಾಟ್ ಇಟ್ ರೈಟ್? ಹೈಯೆಸ್ಟ್ ಪವರ್ ಯಾವ್ದಿದೆ, 2. ಹಾಗಾದ್ರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದರಲ್ಲಿ ನೋಡಿ ಹೈಯೆಸ್ಟ್ ಪವರ್ 1 ಇದೆ, ಸೊ ಲೀನಿಯರ್
ಪಾಲಿನಾಮಿಯಲ್. ಸೊ ಹಾಗೆ ಇನ್ನೊಂದು ನಾವು ಕಲಿಯೋಣ. ನಾವು ದ ನೆಕ್ಸ್ಟ್ ಒನ್ ಇಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್. ಓಕೆ, ಸೊ ಸೇಮ್ ಹಾಗೆ ಇಲ್ಲಿ ಆ ಪಾಲಿನಾಮಿಯಲ್ ಆಫ್ ಡಿಗ್ರಿ ಇಸ್ 3. ಡಿಗ್ರಿ ಏನಾಗಿರುತ್ತೆ ಇಲ್ಲಿ 3 ಆಗಿರುತ್ತೆ. ಕ್ಲಿಯರ್. ಈಗ ಇದರ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ನ ನೋಡಬೇಕು ಅಂತ ಹೇಳಿದ್ರೆ ದ ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ax ಕ್ಯೂಬ್ ಹೈಯೆಸ್ಟ್ ಪವರ್ 3 ಆಗಿರುತ್ತೆ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಇಸ್ d. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಓಕೆ, ಕ್ಯೂಬಿಕ್ ಪಾಲಿನಾಮಿಯಲ್ ಈಕ್ವೇಶನ್ಸ್ ಬರೆದ್ರೆ ನಾವು ಹೈಯೆಸ್ಟ್ ಪವರ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಈಗ ಕೆಲವೊಂದು ನೋಡೋಣ, ನಾವು ಎಕ್ಸಾಂಪಲ್ ಅನ್ನ ನೋಡೋಣ. ಓಕೆ, ಈಗ ನಾವು ಇದರಲ್ಲಿ ನಾನು ಕೆಲವೊಂದು ಬರಿತೀನಿ ನೋಡಿ. ಇಲ್ಲಿ 3x ಸ್ಕ್ವೇರ್ ಪ್ಲಸ್ 5. ಈಗ ಇದರಲ್ಲಿ ಡಿಗ್ರಿ ಎಷ್ಟಿದೆ ಅಂತ ಹೇಳಿದ್ರೆ ದ ಡಿಗ್ರಿ ಆಫ್ ದಿಸ್ ಒನ್ ಇಸ್ ಹೈಯೆಸ್ಟ್ ಪವರ್ ನೋಡಿ 2. ಓಕೆ, ಹಾಗೆ ನೆಕ್ಸ್ಟ್ ಯಾವುದೋ ಒಂದು 4x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಮೈನಸ್ 5. ಓಕೆ, ಸೊ ಈಗ ಇದರಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ನೋಡಿ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ 3 ಡಿಗ್ರಿ ಆಫ್ ಪಾಲಿನಾಮಿಯಲ್ ಇಸ್ 3. ಸೊ ಹಾಗೆ ಇನ್ನೊಂದು ನಾವು ನೋಡೋಣ. ಈಗ 5x ಪ್ಲಸ್ 2x ಸ್ಕ್ವೇರ್ ಮೈನಸ್ 3x ಕ್ಯೂಬ್ ಪ್ಲಸ್ 4. ಈಗ ಈ ತರ ಒಂದಿದೆ. ಓಕೆ, ಇಲ್ಲೇ ಬಿಗಿನಿಂಗ್ ಅಲ್ಲೇ ಇರಬೇಕು ಅಂತಿಲ್ಲ. ಇಲ್ಲಿ ನೋಡಿ ಹೈಯೆಸ್ಟ್ ಪವರ್ x ಗೆ ಪವರ್ ನೋಡ್ಕೊಳ್ಳಿ. ಇಲ್ಲಿ 1 2 ಇಲ್ಲಿ x ಕ್ಯೂಬ್ ಇದೆ. ಸೊ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ ನಮಗಿಲ್ಲೂ ಏನ್ ಬರುತ್ತೆ, ಡಿಗ್ರಿ ಆಫ್ ಪಾಲಿನಾಮಿಯಲ್ ಇಸ್ 3. ನೋಡಿ, ಹೈಯೆಸ್ಟ್ ಪವರ್ ನ ನೋಡ್ಕೊಬೇಕು ಮಕ್ಕಳೇ. ಈಗ ನೆಕ್ಸ್ಟ್ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್. ಈಗ ಇದನ್ನು ಕೂಡ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. ಇದೇ ಈಕ್ವೇಶನ್ ಗೆ p ಆಫ್ x ಅಂತ ಹಾಕೊಂಡು ಸೊ ನೀವು ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದಿರಾ ಅಲ್ವಾ. p of x is equal to 3x square plus 5 ಅಂತ ಪಾಲಿನಾಮಿಯಲ್ ಬರ್ದು ಸೊ ಯು ಹ್ಯಾವ್ ಸಾಲ್ವ್ಡ್ ಅಂಡ್ ದೇರ್ ಆಫ್ಟರ್ x value you have substituted. That kind of problems you have solved in your 9th standard, isn't it? ಈಗ ನೆಕ್ಸ್ಟ್ ನಾವು ಇಲ್ಲಿ 2 ಫಾರ್ಮುಲಾಸ್ ಬರುತ್ತೆ. ಸೊ ಅದನ್ನ ನೋಡ್ಕೊಳ್ಳೋಣ. ಈಗ ದಟ್ ಈಸ್ ಇಂಪಾರ್ಟೆಂಟ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. 2 ಫ್ಯಾಕ್ಟರ್ಸ್ಗಳನ್ನ ನಾವು ಆಲ್ಫಾ ಮತ್ತೆ ಬೀಟಾ ಅಂತ ಅನ್ಕೊಳ್ಳೋಣ. ಆಲ್ಫಾ ಅಂಡ್ ಬೀಟಾ ನೋಡಿ, ಇದನ್ನ ಆಲ್ಫಾ ಅಂತ ಕರಿತೀವಿ, ಇದನ್ನ ಬೀಟಾ. ಆಲ್ಫಾ ಅಂಡ್ ಬೀಟಾ ಆರ್ ದ zeros of the quadratic polynomial. Zeros of the quadratic polynomials. ಓಕೆ, ಹಾಗಾದ್ರೆ ಈಗ ಇದರಲ್ಲಿ ಸಮ್ ಆಫ್ ದ ಝೀರೋಸ್ ಏನ್ ಬರುತ್ತೆ ಫಾರ್ಮುಲಾ ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ಫಾರ್ಮುಲಾಸ್ ಇವೆರಡು ನಾಪ್ಕ ಇಟ್ಕೊಳ್ಳಿ. ಪ್ರಾಬ್ಲಮ್ಸ್ ಅಲ್ಲಿ ಯಾವ ತರ ಈ ಒಂದು ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂಸ್ ವಿ ವಿಲ್ ಲರ್ನ್. ಇನ್ನೊಂದು ಪ್ರಾಡಕ್ಟ್ ಆಫ್ ಆಲ್ಫಾ ಅಂಡ್ ಬೀಟಾ. ಓಕೆ, ಸೊ ದಟ್ ಈಸ್ ಸಿ ಬೈ ಎ, ಆಲ್ಫಾ ಇಂಟು ಬೀಟಾ. ಇನ್ನೊಂದು ಸಲ ನೋಡ್ಕೊಳ್ಳಿ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂಡ್ ನಾವು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇನ್ನೊಂದು ಇದರಲ್ಲಿ ಫಾರ್ಮುಲಾ ಬರುತ್ತೆ. ಸೊ ಅದು ಬಂದಾಗ ನಾನು ಮತ್ತೆ ಇನ್ನೊಂದ್ಸಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮಕ್ಕಳೇ ನಾವು ಎಕ್ಸರ್ಸೈಸ್ 2.1 ಹೋಗೋಣ. ಎಕ್ಸರ್ಸೈಸ್ 2.1 ಸಿ ನನ್ನಲ್ಲಿ ನಾವು ದ ಎಕ್ಸರ್ಸೈಸ್ 2.1 ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನೋಡಿ, ಪ್ರಶ್ನೆ ಏನಿದೆ ಮೊದಲು, ದ ಗ್ರಾಫ್ ಆಫ್ y is equal to p of x are given in the figure. ಇಲ್ಲಿ ಕೊಟ್ಟಿದ್ದಾರೆ ಬಿಲೋ. ಫಾರ್ ಸಮ್ ಪಾಲಿನಾಮಿಯಲ್ಸ್ p of x ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ p of x. ಇದು 1 ಮಾರ್ಕಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಇರುತ್ತೆ. ವೆರಿ ಸಿಂಪಲ್ ಮಕ್ಕಳೇ. ನೋಡಿ, ಇದು ಮೊದಲನೇದು ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ. ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ. ನಿಮಗೆ ಆಕ್ಸಿಸ್ಗಳು ಬರ್ಕೊಳೋದು, ಕ್ವಾಡ್ರೆಂಟ್ ಇವೆಲ್ಲ ಗೊತ್ತಿದೆ. ಎಕ್ಸ್ ಆಕ್ಸಿಸ್ ಎಕ್ಸ್ ಡ್ಯಾಶ್, ವೈ ಡ್ಯಾಶ್, ಇಸ್ಂಟ್ ಇಟ್? ಇದು ಲೋಯರ್ ಕ್ಲಾಸಸ್ ಅಲ್ಲಿ ನೀವು ಕಲ್ತಿದ್ದೀರಾ. ಈಗ ಈ ಒಂದು ಆಕ್ಸಿಸ್ಗೆ ಇಲ್ಲಿ ಒಂದು ಲೈನ್ ಇದೆ ನೋಡಿ, ಗಾಟ್ ಇಟ್ ರೈಟ್? ಈಗ ವೆರಿ ಸಿಂಪಲ್. ಲೈನು ಎಕ್ಸ್ ಆಕ್ಸಿಸ್ ಮೇಲೆ ಇಲ್ಲಿ ಮತ್ತೆ ಇಲ್ಲಿ ಎಲ್ಲಾದ್ರೂ ಎಷ್ಟು ಕಡೆ ಟಚ್ ಆಗಿರುತ್ತೋ ಪಾಲಿನಾಮಿಯಲ್ ಅಂತ. ಈಗ ಝೀರೋಸ್, ಓಕೆ, ನಾಟ್ ಝೀರೋಸ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಂತ, ಎಷ್ಟು ಕಡೆ ಅದು ಟಚ್ ಆಗಿದೆಯೋ ಅಷ್ಟು. ಈಗ ಇಲ್ಲಿ ನೋಡಿ, ಈ ಲೈನ್ ಇಲ್ಲಿದೆ, ಎಕ್ಸ್ಗೆ ಎಲ್ಲೂ ಟಚ್ ಆಗಲಿಲ್ಲ, ಎಕ್ಸ್ ಆಕ್ಸಿಸ್ ಅಲ್ಲಿ ಎಲ್ಲೂ ಟಚ್ ಆಗಲಿಲ್ಲ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟು ಅಂತ ಹೇಳಿದ್ರೆ 0. ನಂಬರ್ ಆಫ್ ಝೀರೋಸ್ 0. ಓಕೆ, ಈಗ ಸೆಕೆಂಡ್ ಒಂದಕ್ಕೆ ಬರೋಣ. ನೋಡಿ, ಈ ಒಂದು ಆಕ್ಸಿಸ್ ಅಲ್ಲಿ
ಈ ಒಂದು ಗ್ರಾಫ್ ಲೈನ್ ಎಕ್ಸ್ ಆಕ್ಸಿಸ್ ಮೇಲೆ ಇಲ್ಲಿ ಇಲ್ಲ ಎಲ್ಲಾದ್ರೂ ಆಗಿರ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟು ಸಲಿ ಟಚ್ ಆಗಿದೆ, ಒಂದು ಸಲಿ. ಸೊ ನಂಬರ್ ಆಫ್ ಜೀರೋಸ್ ಇಲ್ಲಿ 1. ಈಗ ಇದ್ರಲ್ಲಿ ಬರೋಣ ನೋಡಿ. ಈ ಗ್ರಾಫ್ ಅಲ್ಲಿ ಇಲ್ಲೊಂದ್ಸಲಿ ಟಚ್ ಆಗಿದೆ, ಗಮನಿಸಿ, ಇಲ್ಲೊಂದ್ಸಲಿ ಟಚ್ ಆಗಿದೆ, ಇಲ್ಲೊಂದ್ಸಲಿ ಟಚ್ ಆಗಿದೆ. ಸೊ ಟೋಟಲ್ 3 ಟೈಮ್ಸ್ ಟಚ್ ಆಗಿದೆ. ವೈ ಆಕ್ಸಿಸ್ ಅಲ್ಲಿ ನೋಡಬಾರ್ದು, ಓನ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಸಲಿ ಟಚ್ ಆಗಿದೆ ಅಂದ್ರೆ 3 ಟೈಮ್ಸ್. ನಾವು ದ ಆನ್ಸರ್ ಈಸ್ 3. ನಂಬರ್ ಆಫ್ ಜೀರೋಸ್ 3. ಈಗ ಇದರಲ್ಲಿ ನೋಡಿ, ಈ ಗ್ರಾಫ್ ಅಲ್ಲಿ ನಾವು 1 2 ಟೈಮ್ಸ್ ಇಲ್ಲಿ ಟಚ್ ಆಗಿದೆ ಎಕ್ಸ್ ಆಕ್ಸಿಸ್ ಮೇಲೆ. ಸೊ ಆನ್ಸರ್ ಇಸ್ 2. ನಾವು ಈಗ ಇದರಲ್ಲಿ ನೋಡಿ 1 2 3 4 ಟೈಮ್ಸ್ ಟಚ್ ಆಗಿದೆ. ಸೊ ದ ಜೀರೋಸ್ ಆಫ್ ಪಾಲಿನಾಮಿಯಲ್ ಈಗ ಎಷ್ಟಿದೆ, ಅದು ನಂಬರ್ ಆಫ್ ಜೀರೋಸ್ ಆಫ್ ಪಾಲಿನಾಮಿಯಲ್ 4 ಆಗಿರುತ್ತೆ ಈ ಗ್ರಾಫ್ ಅದು. ಈಗ ನೆಕ್ಸ್ಟ್ ಇದರಲ್ಲಿ ನೋಡಿ 1 2 3 ಟೈಮ್ಸ್ ಟಚ್ ಆಗಿದೆ ನೋಡಿ. ವೈ ಆಕ್ಸಿಸ್ ನೋಡಬಾರ್ದು, ಓಕೆ, ಎಕ್ಸ್ ಆಕ್ಸಿಸ್ ಮೇಲೆ ಮಾತ್ರ. ಓಕೆ, ಸೊ 3 ಟೈಮ್ಸ್ ಟಚ್ ಆಗಿದೆ. ಸೊ ಆನ್ಸರ್ ಇಸ್ 3. ದಿಸ್ ಈಸ್ ಅಬೌಟ್ ದ ಫಸ್ಟ್ ಎಕ್ಸರ್ಸೈಸ್. 1 ಮಾರ್ಕ್ಗೆ ಈಸಿಯಾಗಿ ನೀವು ಅಂಕಗಳನ್ನ ಪಡ್ಕೊಬಹುದು. ನಾವು 1 ಮಾರ್ಕ್ಗೆ ಒಂದು ಸಿಂಪಲ್ ಕ್ವಶನ್ ಇರುತ್ತೆ, ಈಸಿಯಾಗಿ you can able to grab the 1 mark. Okay, now we will move on to the next one. Is here relationship between zeros and coefficient of polynomials. ಈಗ ನಾವು ಇಲ್ಲಿ ಯೂಸ್ ಮಾಡಿರುವಂತಹ ಫಾರ್ಮುಲಾ. ಸೊ ಈ ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿಕೊಂಡು ಎಕ್ಸರ್ಸೈಸ್ ಡೈರೆಕ್ಟ್ ಆಗಿ 2.2 ನ ಸಾಲ್ವ್ ಮಾಡೋಣ. ಈಗ ಎಕ್ಸರ್ಸೈಸ್ 2.2 ನ ನೋಡಿ. ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಫೈಂಡ್ ದ ಜೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ and verify the relationship between the zeros and the coefficients. Okay, ಈಗ ಮೊದಲನೇದು ನಾವು ಸಾಲ್ವ್ ಮಾಡೋಣ. x² - 2x - 8. ಓಕೆ ಮಕ್ಕಳೇ, ಹೆಡಿಂಗ್ ನಿಮಗೆ ಕಾಣಿಸ್ತಾ ಇದೆ. ಸಮ್ ಆಫ್ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ x² - 2x - 8. ಮೊದಲು ಇದನ್ನ ಫ್ಯಾಕ್ಟರೈಸ್ ಮಾಡೋಣ ಮಕ್ಕಳೇ. ಇದನ್ನು ಕೂಡ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. ಈಗ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು -8 ಈ ಕಡೆ ಇರುವಂತಹ ನಂಬರ್ ಅನ್ನ ಇಲ್ಲಿ ಹಾಕೊಂಡು ನಾವು ಯಾವುದಾದ್ರೂ 2 ಸಂಖ್ಯೆಯಿಂದ ಅದನ್ನ ಗುಣಿಸಬೇಕು. ಮಲ್ಟಿಪ್ಲೈ ಮಾಡಿದ್ರೆ -8 ಬರಬೇಕು. ಸೊ ಅದಾದ್ಮೇಲೆ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಈ ಮಿಡಲ್ ಮೋಸ್ಟ್ ನಂಬರ್ನ ನಾವು ನಮಗೆ ಬರಬೇಕು. ಅದನ್ನ ನೀವು ಲೋಯರ್ ಕ್ಲಾಸಸ್ ಅಲ್ಲೂ ಕಲ್ತಿದ್ದೀರಾ. ಓಕೆ, ಈಗ 8 ಯಾವ್ದಿರುತ್ತೆ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ 4 2s 8 ಬರುತ್ತೆ. ಸೊ ಇದನ್ನ ನಾವು ಯೂಸ್ ಮಾಡಬಹುದು. 4 2s 8 ಮಲ್ಟಿಪ್ಲೈ ಮಾಡಿದ್ರೆ 8 ಬಂತು ಮಕ್ಕಳೇ. ಓಕೆ, ಈಗ -2 ಬರಬೇಕು. ಈಗ ಸೈನ್, ಶೂಟಬಲ್ ಸೈನ್ ಅನ್ನ ಹಾಕಬೇಕು. ನಾನಿಲ್ಲಿ ಪ್ಲಸ್ ಹಾಕಿದ್ರೆ 6 ಆಗುತ್ತೆ, ಮೈನಸ್ ಹಾಕಿದ್ರು -6 ಆಗುತ್ತೆ. ಈಗ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಹಾಕಿದ್ರೆ +2 ಬರುತ್ತೆ. ಸೊ ಅದಕ್ಕೆ ಗ್ರೇಟರ್ ನಂಬರ್ ಕಡೆ ನೆಗೆಟಿವ್ ಮತ್ತೆ ಸ್ಮಾಲೆಸ್ಟ್ ನಂಬರ್ ಕಡೆ ಪಾಸಿಟಿವ್. ಈಗ ನೋಡಿ ಮೈನಸ್ ಪ್ಲಸ್ ಇದೆ ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. 4 - 2 is 2, ಗ್ರೇಟರ್ ನಂಬರ್ ಹ್ಯಾವಿಂಗ್ ನೆಗೆಟಿವ್ ಸೈನ್, ಸೊ ನೆಗೆಟಿವ್ ಸೈನ್. ಈಗ ನಾವು ಇದನ್ನ x ಅಂತ ಅನ್ಕೊಳ್ಳೋಣ. ಬೇಕಾದ್ರೆ ಇದನ್ನ ನೀವು ಮಲ್ಟಿಪ್ಲೈ ಮಾಡಿ -8 x² ಅಂತಾನು ಬರೀತೀರ ಲೋಯರ್ ಕ್ಲಾಸಸ್ ಅಲ್ಲಿ, ಅದನ್ನ ಕಲ್ತಿದ್ದೀರಾ. ಈಗ ಈ ಜಾಗದಲ್ಲಿ ಈ 2 ಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡೋಣ. ಈಗ ಫ್ಯಾಕ್ಟರೈಸೇಷನ್ ಟೆಕ್ನಿಕ್ ಇಂದ x² - 4x + 2x - 8. ಓಕೆ, ನಾವು ಕಾಮನ್ ಫ್ಯಾಕ್ಟರ್ನ ಈಗ ನಾವು ತೆಗೆಯೋಣ. ಇದರಲ್ಲಿ ಈಗ x ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ x ಆಗಿರುತ್ತೆ. x ಮೈನಸ್ ಇಲ್ಲೇನಾಗಿರುತ್ತೆ 4. ಓಕೆ, ಈಗ ಇವೆರಡರಲ್ಲಿ ನಾವು ಕಾಮನ್ ಫ್ಯಾಕ್ಟರ್ ಅನ್ನ ತೆಗಿಬೇಕಾಗಿರುತ್ತೆ. ಸೊ ಈಗ 2 ಕಾಮನ್ ಫ್ಯಾಕ್ಟರ್ ತೆಗಿಬಹುದು, +2. ಓಕೆ, 2 ಆಚೆ ತೆಗೆದ್ರೆ x ಉಳ್ಕೊಳ್ಳುತ್ತೆ. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರುತ್ತೆ. 2 4s 8. ಓಕೆ, ನೀವು ಈ ತರ ಕಾಮನ್ ತೆಗೆದಾಗ ಬ್ರಾಕೆಟ್ ಒಳಗಡೆ ಸೇಮ್ ಬರಬೇಕು. ಇದು ಕೂಡ ಲೋಯರ್ ಕ್ಲಾಸ್ ಅಲ್ಲಿ ಕಲ್ತಿದ್ರೆ. ಈಗ ಬ್ರಾಕೆಟ್ ಆಚೆ ಇರುವಂತಹ x +2 ಇದು ಒಂದು ಫ್ಯಾಕ್ಟರ್, x +2. ಓಕೆ, ಅದಾದ್ಮೇಲೆ ಬ್ರಾಕೆಟ್ ಒಳಗಡೆ ಇರುವಂತದ್ದು x -4 ಒಂದು ಸಲ ಬರ್ಕೊಬೇಕು. ಈಗ ಇದಕ್ಕೆ ನಾನು =0 ಅಂತ ಆಡ್ ಮಾಡುತ್ತೇನೆ. ಈಗ x ಈ +2 ನ ಆ ಕಡೆ ಕಳಿಸಿದ್ರೆ -2, ಹಾಗಾದ್ರೆ ನಮಗೆ ಒಂದು ಫ್ಯಾಕ್ಟರ್ ಬಂತು. ಈಗ ಈ -4 ನ ಆ ಕಡೆ ಕಳಿಸಿದಾಗ ಸೊ ವಿ ವಿಲ್ ಗೆಟ್ +4. ಓಕೆ, ಸೊ ಇದು +4 ಆಗಿರುತ್ತೆ. x ವ್ಯಾಲ್ಯೂ ನಮಗೆ ಬಂದಿದೆ. ಈಗ ಇದನ್ನ ನಾವು ಫಸ್ಟ್ ಬಂದಿರುವಂತಹ ಫ್ಯಾಕ್ಟರ್ನ ನಾವು ಆಲ್ಫಾ ಅಂತ ಕರಿತೀವಿ, ಸೆಕೆಂಡ್ ಬಂದಿರೋದನ್ನ ಬೀಟಾ ಅಂತ ಕರಿತೀವಿ. ಈಗ ಆಲ್ಫಾ
minus 2, beta is equal to 4. ಓಕೆ, ನಾವು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಸಮ್ ಮತ್ತು ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ಕೊಬೇಕು. ಈಗ ನೋಡಿ, ಇದರಲ್ಲಿ ನಾವು ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಬೇಕು. ಈಗ ಸಮ್ ಆಫ್ ಝೀರೋಸ್ ಸ್ವಲ್ಪ ದೂರದಲ್ಲಿ ಬರೀತೀನಿ ನಾನು. ಸಮ್ ಆಫ್ ಝೀರೋಸ್, ಓಕೆ, ಏನಿದೆ ಅದು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ಈ ಫಾರ್ಮುಲಾ ಇತ್ತಲ್ವಾ ಮಕ್ಕಳೇ, ಇಸೆಂಟ್ ಇಟ್? ಈಗ ನಮಗೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬರಬೇಕು. ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಬೋದು. ಇಲ್ಲೇ ಬರ್ಕೊಳ್ಳೋಣ. ನೋಡಿ, ಈ ಈಕ್ವೇಷನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿರುವಂತಹ ಕೋಎಫಿಷಿಯಂಟ್ ಎಷ್ಟು? ಏನು ಇಲ್ಲ ಅಂದ್ರೆ 1. ಸೊ ದಟ್ ಈಸ್ ದ ಎ ವ್ಯಾಲ್ಯೂ. ಇದು ತಗೊಳೋದು ಯಾವ ತರ ಚೂಸ್ ಮಾಡ್ಕೊಬೇಕು, ಲೋಯರ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಎಕ್ಸ್ ಪಕ್ಕದಲ್ಲಿರುವಂತಹ -2 ಬಂದು ಅದೇನಾಗಿರುತ್ತೆ, ಬಿ ವ್ಯಾಲ್ಯೂ ಆಗಿರುತ್ತೆ. ನಾವು ಕಾನ್ಸ್ಟೆಂಟ್ ಸಿ ಇಸ್ ಈಕ್ವಲ್ ಟು -8. ಪ್ಲಸ್ ಮೈನಸ್ಗಳನ್ನ ನೋಡ್ಕೊಳ್ಳಿ. ಓಕೆ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಈಸ್ 1, ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಮೈನಸ್ ಎಕ್ಸ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಆ ಥರ ನಾವು ತಗೊಳೋದು ಗೊತ್ತಿದೆ ನಮಗೆ. ಈಗ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ, ಆಲ್ಫಾ ಎಷ್ಟು ಬಂದಿದೆ -2 ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ 4, ದಟ್ ಈಸ್ ಈಕ್ವಲ್ ಟು, ಈಗ ಮೈನಸ್ ಫಾರ್ಮುಲಾದ್ರಲ್ಲಿದೆ ಬಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ -2, ಮತ್ತೆ -2 ಬ್ರಾಕೆಟಲ್ಲಿ ಹಾಕಿ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಹೌ ಮಚ್ 1. ಓಕೆ, ಈಗ ನಮಗೆ -2 ಪ್ಲಸ್ 4 ಏನಾಗಿರುತ್ತೆ, ಇದು ಸಬ್ಟ್ರಾಕ್ಟ್ ಮಾಡಬೇಕು. ಒಂದು ಮೈನಸ್ ಒಂದು ಪ್ಲಸ್ ಇದೆ ಅಂದರೆ ಓಕೆ 2 ಆಗುತ್ತೆ. ಗ್ರೇಟರ್ ನಂಬರ್ಗೆ ಪಾಸಿಟಿವ್ ಸೈನ್ ಇದೆ, ಪ್ಲಸ್ ಇರುತ್ತೆ. ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್, ಈಗ 2 ಎರಡು ಈಕ್ವಲ್ ಐತಲ್ವಾ. ಸೊ ಸಮ್ ಆಫ್ ಝೀರೋಸನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ, ಇಸ್ಂಟ್ ಇಟ್? ಹಾಗೆ ಈಗ ಪ್ರಾಡಕ್ಟ್ ಆಫ್ ಝೀರೋಸ್, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಸಮ್ ಅಂದ್ರೆ ಅಡಿಷನ್. ಓಕೆ, ಈಗ ಇದಕ್ಕೆ ಫಾರ್ಮುಲಾ ಏನಿದೆ, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು, ಆಲ್ಫಾ ಅಂಡ್ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಓಕೆ, ಇದು ಫಾರ್ಮುಲಾ. ನಾವು ಈಗ ಆಲ್ಫಾ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ, -2. ಓಕೆ, ಬೀಟಾ ವ್ಯಾಲ್ಯೂ ಎಷ್ಟು, 4 ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ವ್ಯಾಲ್ಯೂ ಹೌ ಮಚ್, -8. ಎ ವ್ಯಾಲ್ಯೂ ಹೌ ಮಚ್, 1. ಓಕೆ, 4 2s 8 -8, 4 2s -8 ಇಸ್ ಈಕ್ವಲ್ ಟು ಈ ಕಡೆ -8. ವೆರಿಫಿಕೇಶನ್ ನಡೀತು. ನಾವು ದಿಸ್ ಇಸ್ ದ ಸೊ ವೆರಿಫೈಡ್ ಸಮ್ ಆಫ್ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಸೊ ಐ ಹೋಪ್ ನಿಮಗೆ ಈಗ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನೊಂದು ಸಲ ವಿಡಿಯೋನ ಪಾಸ್ ಮಾಡಿ ರಿವೈಂಡ್ ಮಾಡಿ ಇನ್ನೊಂದು ಸಲ ನೋಡಿ ಮಕ್ಕಳೇ. ಈಗ ನಾನು ಒಂದು ಪ್ರಾಬ್ಲಮ್ ಈ ಥರದ್ದೇ ನಿಮಗೆ ಕೊಡ್ತೀನಿ, ಟ್ರೈ ಯುವರ್ ಸೆಲ್ಫ್. ಓಕೆ, ಕರೆಕ್ಟ್ ಆನ್ಸರ್ ಬಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ್ರಲ್ಲಿ ಈ ಚಾಪ್ಟರ್ನ ರಿಮೈನಿಂಗ್ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ಅಲ್ಲಿಗೆ ವಿತಿನ್ 2 ವಿಡಿಯೋಸ್ ಈ ಚಾಪ್ಟರ್ ನಾವು ಫಿನಿಶ್ ಅಪ್ ಮಾಡ್ತೀವಿ ಅಂತ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ಹೋಮ್ ವರ್ಕ್. ಸೊ ನಿಮಗೆ ಒಂದು ವರ್ಕ್, ಟ್ರೈ ಅಟ್ ಹೋಮ್. ಓಕೆ, ಟ್ರೈ ಅಟ್ ಹೋಮ್ ಈ ಥರದ್ದೇ ಒಂದು ನಾನು ಎಕ್ಸಸೈಸ್ ಕೊಡ್ತೇನೆ ನಿಮಗೆ, ಟ್ರೈ ಮಾಡಿ ಮಕ್ಕಳೇ. ನೆಕ್ಸ್ಟ್ ಒನ್ ಈಸಿ ಆಗಿರೋವಂಥದ್ದು ನೀವು ಮಾಡಿ. x² + 7x + 10 ಮಾಡಿ, ಟ್ರೈ ಮಾಡಿ. x² + 7x + 10. ಓಕೆ, ಆನ್ಸರ್ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಎಷ್ಟು ಬಂತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ದಟ್ಸ್ ಆಲ್ ಅಬೌಟ್ ದ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.